ಸಿಎಂ ಕೂಗು. ಮೂರು ಡಿಸಿಎಂ ಹುದ್ದೆ ಬೇಕು ಅನ್ನುವಂತ ಬೇಡಿಕೆ. ಇದರ ಬೆನ್ನಿಗೆ ಈಗ ದಲಿತ ಸಿಎಂ ಕೂಗು ಕೂಡ ಮುನ್ನೆಲೆಗೆ ಬರ್ತಾ ಇದೆ ಅನ್ನುವಂತಹ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಬೆಳವಣಿಗೆಗಳು ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇದೆ. ಹಲವು ನಾಯಕರು ಸೀಕ್ರೆಟ್ ಮೀಟಿಂಗ್ ಮಾಡಿದ್ದಾರೆ ಅನ್ನೋದ್ರ ಇನ್ಸೈಡ್ ಮಾಹಿತಿ ರಿಪಬ್ಲಿಕ್ ಲಭ್ಯ ಆಗ್ತಾ ಇದೆ. ಸ್ವತಃ ಸಚಿವ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲೇ ರಹಸ್ಯ ಮೀಟಿಂಗ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹಾಗಾದ್ರೆ ಈ ಸಭೆಯಲ್ಲಿ, ಈ ರಹಸ್ಯ ಮೀಟಿಂಗ್ ನಲ್ಲಿ ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಿದ್ರು ನಾಯಕರು, ಯಾಕೆ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕುತೂಹಲ ಕೆರಳಿಸ್ತಾ ಇದೆ ದಲಿತ ಸಚಿವರ ಸೀಕ್ರೆಟ್ ಮೀಟಿಂಗ್. ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ, ಕೆ.ಎನ್. ರಾಜಣ್ಣ ರಹಸ್ಯ ಸಭೆ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಸರ್ಕಾರಿ ನಿವಾಸದಲ್ಲಿ ಆಗಿರುವಂತಹ ಸಭೆ ಇದು. ಈ ಸಭೆಯಲ್ಲಿ ದಲಿತ ಸಿಎಂ ಕೂಗು ಮುನ್ನೆಲೆಗೆ ತರಲೇಬೇಕು ಅಂತ ನಾಯಕರೆಲ್ಲ ನಿರ್ಧಾರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಅವರು ಒಟ್ಟಿನಲ್ಲಿ ಹೇಗಾದ್ರೂ ಮಾಡಿ ದಲಿತ ಸಿಎಂ ಮಾಡಲೇಬೇಕು ಅನ್ನುವಂತ ವಿಚಾರ. ಈ ಮೂಲಕ ಒಂದಷ್ಟು ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಮಾಡಿಕೊಂಡ್ರು. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಸೆಟ್ಟು ಹೊಡೆಯುವಂತ ಕೆಲಸಕ್ಕೆ ಮುಂದಾದ್ರು. ಇದರ ಮುಂದುವರೆದ ಭಾಗ ನಿನ್ನೆ ರಾತ್ರಿ ರಹಸ್ಯ ಮೀಟಿಂಗ್ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಜಾರಕಿಹೊಳಿ ಸರ್ಕಾರಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ಹಿಂದೆ ಬಹಳಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಸಿಎಂ ಹಾಗೂ ಡಿಸಿಎಂ ದೆಹಲಿಗೆ ಹೋಗಿ ಹೈಕಮಾಂಡ್ ಅನ್ನ ಭೇಟಿ ಮಾಡಿ ವಾಪಸ್ ಆಗಿದ್ದಾರೆ. ವಾಪಸ್ ಆದಂತ ಬೆನ್ನಲ್ಲೇ ಈ ಮಹತ್ವದ ಸಭೆ ನಡೆದಿರುವಂಥದ್ದು. ಈ ಸಭೆಯಲ್ಲಿ ಸಿಎಂ ಮತ್ತೊಮ್ಮೆ ಕೂಗು ಕೇಳಿ ಬಂದಿದೆ. ಮತ್ತೊಮ್ಮೆ ಸಿಎಂ ವಿಚಾರವಾಗಿ ಮುನ್ನೆಲೆಗೆ ಬರ್ತಾ ಇದೆ, ಚರ್ಚೆ ಆಗಿದೆ ಎನ್ನುವ ಇನ್ಸೈಡ್ ಮಾಹಿತಿ ಲಭ್ಯವಾಗ್ತಾ ಇದೆ. ರಹಸ್ಯ ಸಭೆಯಲ್ಲಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ಕೈಪಾಳ್ಯದಲ್ಲಿ ಮತ್ತೆ ಚರ್ಚೆಗೆ ಬಂತ ದಲಿತ ಸಿಎಂ ಅನ್ನುವ ಪ್ರಶ್ನೆಯನ್ನು ಹುಟ್ಟು ಹಾಕಿದೆ ಈ ಒಂದು ಸಭೆಯಿಂದಾಗಿ. ಕಾಂಗ್ರೆಸ್ನಲ್ಲಿ ಮತ್ತೆ ಮುನ್ನೆಲೆಗೆ ಬಂದು ಚರ್ಚೆಗೆ ಕಾರಣವಾಗ್ತಾ ಇದೆ. ಈಗಾಗಲೇ 3 ಡಿಸಿಎಂಗೆ ಬೇಡಿಕೆ ಇಟ್ಟಿರುವಂತಹ ಹಿರಿಯ ಸಚಿವರು, ಹಿರಿಯ ನಾಯಕರು ಇದೀಗ ದಲಿತ ನಾಯಕರು ಸಿಎಂ ಡಿಸಿಎಂ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಮುಂದೆ ಬದಲಾವಣೆ ಆಗುತ್ತಾ, ಆದ್ರೆ ದಲಿತ ಸಿಎಂ ಕಾರ್ಡ್ ಪ್ಲೇ ಮಾಡಲಾಗುತ್ತಾ ಅನ್ನುವ ವಿಚಾರ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸತೀಶ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಬಹಳ ಕುತೂಹಲ ಕೇಳಿಸ್ತಾ ಇದೆ ಈ ಒಂದು ರಹಸ್ಯ ಸಭೆಯಲ್ಲಿ ಏನೆಲ್ಲ ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ? ನಾಗೇಂದ್ರ, ಈಗಾಗಲೇ ಸರ್ಕಾರದ ಸಚಿವರಲ್ಲಿ ಸಾಕಷ್ಟು ಚರ್ಚೆಗಳು ಸಿಎಂ ಮತ್ತು ಡಿಸಿಎಂ ವಿಚಾರವಾಗಿ ನಡೀತಾ ಇದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಣ ಕಳೆದ ಕೆಲವು ದಿನಗಳಿಂದ ಡಿಸಿಎಂ ಹುದ್ದೆಯನ್ನು ಮಾಡಬೇಕು, ಅಂದರೆ 3 ಡಿಸಿಎಂ ನಿರ್ಮಾಣ ಮಾಡಬೇಕು. ಈಗ ಡಿ.ಕೆ. ಶಿವಕುಮಾರ್ ಇದ್ದಾರೆ, ಅದ್ರ ಜೊತೆಗೆ ಮತ್ತೆ 3 ಡಿಸಿಎಂ ಅನ್ನು ಮಾಡಬೇಕು, ಸಮುದಾಯವಾರು ಡಿಸಿಎಂ ಮಾಡಿದ್ರೆ ಮುಂಬರುವ ಲೋಕಸಭೆ ಚುನಾವಣೆಗೆ ಅನುಕೂಲ ಅನ್ನೋ ಒಂದು ತಂತ್ರವನ್ನು, ಒಂದು ಸ್ಟ್ರಾಟಜಿಯನ್ನು ಮಾಡಿದ್ರು. ಅದೇ ವಾದವನ್ನು ಈಗ ಹೈಕಮಾಂಡ್ ಕೂಡ ಮುಂದೆ ಇಟ್ಟಿದ್ರು. ಸತೀಶ್ ಜಾರಕಿಹೊಳಿ ಅವರು ಮೊನ್ನೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅವರ ಮುಂದೆ ಇಟ್ಟಿದ್ರು. ಜೊತೆಗೆ ಬೇರೆ ನಾಯಕರು ಕೂಡ ಡಿಸಿಎಂಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಈಗ ಸಿದ್ದರಾಮಯ್ಯ ಬಣದ ಆಪ್ತ ಸಚಿವರು, ಅದರಲ್ಲೂ ಪ್ರಮುಖವಾಗಿ ದಲಿತ ಸಮುದಾಯದ ಸಚಿವರೆಲ್ಲ ಮತ್ತೆ ಒಗ್ಗೂಡಿ ಡಿನ್ನರ್ ಪಾಲಿಟಿಕ್ಸ್ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಮಹದೇವಪ್ಪ, ರಾಜಣ್ಣ ಹೀಗೆ ಹಲವು ಪ್ರಮುಖರು ಸಭೆಯನ್ನು ಮಾಡಿ ಮುಂಬರುವ ರಾಜಕೀಯ ಬೆಳವಣಿಗೆಗಳ ಬಗ್ಗೆ, ತಮ್ಮ ಸ್ಥಾನಮಾನಗಳ ಬಗ್ಗೆ, ಅಂದರೆ ಸಮುದಾಯಕ್ಕೆ ಏನೆಲ್ಲ ಬೇಡಿಕೆಗಳನ್ನು ಪಡಿಬೇಕಾಗುತ್ತೆ, ಸಿಎಂ ಹುದ್ದೆ ಕೂಡ ಚರ್ಚೆ ಆಗಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಯಾಕಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ 2.5 ವರ್ಷ ಸಿಎಂ ಬದಲಾವಣೆ ಆಗ್ತಾರೆ ಅನ್ನೋ ಒಂದು ಚರ್ಚೆ ಬಹಳ ಹಿಂದಿನಿಂದಲೂ ಕೂಡ ನಡೀತಾ ಇದೆ. ಸಿದ್ದರಾಮಯ್ಯನವರ ಬಳಿಕ ಡಿ.ಕೆ. ಶಿವಕುಮಾರ್ ಅವರು 2.5 ವರ್ಷದ ನಂತರ ಸಿಎಂ ಆಗ್ತಾರೆ ಅನ್ನೋ ಒಂದು ಚರ್ಚೆಗಳು ನಡೀತಾ ಇತ್ತು. ಅಂಥ ಸಂದರ್ಭ ಏನಾದರೂ ಬಂದರೆ ಆ ಸಂದರ್ಭದಲ್ಲಿ ದಲಿತ ಸಿಎಂ ಕೊಡಬೇಕು, ದಲಿತ ಕಾರ್ಡ್ ಪ್ಲೇ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಸಹಜವಾಗಿ ಡಿಸಿಎಂ ಹಿಂದಿನಲ್ಲೂ ಬೇಡಿಕೆ ಇದೆ, ಅದನ್ನು ಕೂಡ ಮತ್ತಷ್ಟು ಸಮರ್ಥವಾಗಿ ಮಂಡಿಸಬೇಕಾಗುತ್ತೆ ಲೋಕಸಭೆ ಚುನಾವಣೆ ಒಳಗಡೆ. ನಂತರ ಮುಂಬರುವ ದಿನಗಳಲ್ಲಿ ಸಿಎಂ ಬದಲಾವಣೆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಏನಾದರೂ ಕೊಡುವ ಸಂದರ್ಭ ಬಂದರೆ ಆ ಸಂದರ್ಭದಲ್ಲಿ ದಲಿತ ಕಾರ್ಡ್ ಪ್ಲೇ ಮಾಡಬೇಕು, ಆ ಮುಖಾಂತರ ಸಿಎಂ ಸ್ಥಾನ ಸಿದ್ದರಾಮಯ್ಯ ಬಣದ ಒಳಗಡೆನೇ ಇರಬೇಕು ಅನ್ನೋ ಒಂದು ಲೆಕ್ಕಾಚಾರಗಳು ನಡೆದಿದೆ. ಹೀಗಾಗಿನೇ ನಿನ್ನೆಯ ಸಭೆಯಲ್ಲಿ ಈ ವಿಚಾರವಾಗಿ ಪ್ರಮುಖವಾಗಿ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾಗೇಂದ್ರ,
ಯಾಕಂದರೆ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವೆ ತಿಕ್ಕಾಟ ಬಹಳ ದಿನಗಳಿಂದ ನಡೀತಾ ಇದೆ. ಇಲ್ಲಿ ಪ್ರತಿಷ್ಠೆ ವಿಚಾರ ಯಾರು ಮೇಲು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಬೆಳಗಾವಿ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರವೇಶ ಮಾಡಿದ್ರು, ಕೆಲವು ವರ್ಗಾವಣೆ ವಿಚಾರ ಬೇರೆ ಬೇರೆ ವಿಚಾರದಲ್ಲಿ ಅದು ಸತೀಶ್ ಜಾರಕಿಹೊಳಿ ಅವರಿಗೆ ಸಾಕಷ್ಟು ಅಸಮಾಧಾನ ತಂದಿತ್ತು. ಹೀಗಾಗಿನೇ DCM ಹುದ್ದೆಯ ಬೇಡಿಕೆಯನ್ನು ಇಟ್ಟರು. ಅದ್ರ ಜೊತೆಗೆ ಈಗ ಮುಂದೆ CM ಬದಲಾವಣೆ ಸಂದರ್ಭದಲ್ಲಿ ಆದರೆ ಆಗ ದಲಿತ CM ಮಾಡಬೇಕು. ಪರಮೇಶ್ವರ್ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಯಾರನ್ನೇ ಆಗಲಿ ದಲಿತ ಸಮುದಾಯಕ್ಕೆ CM ಸ್ಥಾನ ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಇಡಲಿಕ್ಕೆ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ. ನಾಗೇಂದ್ರ, ಕಾದು ನೋಡಬೇಕು. ಇವರ ಚರ್ಚೆ ಹೈಕಮಾಂಡ್ ಮಟ್ಟಕ್ಕೆ ತಲುಪಿ ಅಲ್ಲಿ ಒಪ್ತಾರ ಹೈಕಮಾಂಡ್ ನಾಯಕರು. ಒಂದು ವೇಳೆ CM ಬದಲಾವಣೆ ಸಂದರ್ಭದಲ್ಲಿ DCM ಈಗ ಪ್ರಬಲ ಆಕಾಂಕ್ಷಿಯಾಗಿರೋದ್ರಿಂದ, ಡಿ ಕೆ ಶಿವಕುಮಾರ್ ಅವರು ಪ್ರಬಲ ಆಕಾಂಕ್ಷಿಯಾಗಿರೋದ್ರಿಂದ ಅವರನ್ನು ಬಿಟ್ಟು ದಲಿತ CM ಮಾಡಲಿಕ್ಕೆ ಒಪ್ತಾರ ಹೈಕಮಾಂಡ್ ಅನ್ನೋದು ಕೂಡ ಈಗ ಪ್ರಮುಖವಾಗಿರುವಂಥ ಪ್ರಶ್ನೆ. ಕಾದು ನೋಡಬೇಕು ಮುಂದೆ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಯಾವೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ. ನಾಗೇಂದ್ರ, ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.